ವಂದೇ ಶಂಕರ ಗುರುದೇವಾ ವಂದೇ ಶಂಕರ ಗುರುದೇವಾ ಪಾವನ ಚರಣ ತೋರೈ ಕರುಣಾ ಜ್ಞಾನಾಂಬುಧಿ ಪೂರ್ಣ ವಂದೇ ಶಂಕರ ಗುರುದೇವಾ ನಿತ್ಯ ನಿರಂಜನ ಸತ್ಯ ಸ್ವರೂಪ ಪ್ರತ್ಯಗಾತ್ಮನೆ ಆನಂದ ರೂಪ ನೀಡೈ ಘನ ಜ್ಞಾನ ಬೋಧ ಬೇಡುವೆ ನಿನ್ನೊಳು ಶಂಕರ ವಂದೇ ಶಂಕರ ಗುರುದೇವಾ ಆತ್ಮಸ್ವರೂಪವ ಬೋಧಿಸಿ ಎನ್ನ ಮುಕ್ತ ಮಾಡು ನೀ ಶ್ರೀ ಗುರುದೇವಾ ನಾರಾಯಣ ಪಥದ ಬೋಧ ಬೇಡುವೆ ನಿನ್ನೊಳು ಶಂಕರ ವಂದೇ ಶಂಕರ ಗುರುದೇವಾ ವಂದೇ ಶಂಕರ ಗುರುದೇವಾ ವಂದೇ ಶಂಕರ ಗುರುದೇವಾ ಸದ್ಗುರುನಾಥ್ ಮಹಾರಾಜ್ ಕಿ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಗುರು ಪರಂಪರೆಯಲ್ಲಿ ಆರಂಭದ ಗುರು ಶಿವ ಅಂತ ಹೇಳೋರು ತುಂಬ ಜನ, ಅಥವಾ ನಾರಾಯಣ ಅಂತ ಹೇಳೋರು ತುಂಬ ಜನ. ಆದರೆ ಮಧ್ಯದಲ್ಲಿ ಬಂದವರು ಆಚಾರ್ಯ ಶಂಕರ. ಸದಾಶಿವ ಸಮಾರಂಭ, ನಾರಾಯಣ ಸಮಾರಂಭ, ಶಂಕರಾಚಾರ್ಯ ಮಧ್ಯಮ. ಆಚಾರ್ಯ ಶಂಕರರು ಮಧ್ಯದಲ್ಲಿ. ಅರ್ಥಾತ್ ಗುರು ಪರಂಪರೆಗೆ ನಾವು ವ್ಯಾಸ ಮಹರ್ಷಿಯ ಜಯಂತಿ ಇವತ್ತು ಗುರು ಪೂರ್ಣಿಮೆ, ಇದನ್ನು ಗುರು ಪೂರ್ಣಿಮೆ ಅಂತ ನಾವು ಸಂಪ್ರದಾಯದಲ್ಲಿ ಆಚರಿಸೋದು. ಇವಾಗೆಲ್ಲ ಸ್ಕೂಲಲ್ಲೂ ಉಂಟು, ಸ್ಕೂಲಲ್ಲಿ, ಕಾಲೇಜಲ್ಲಿ, ಸಂಗೀತ ಮೇಷ್ಟ್ರುಗಳಲ್ಲಿ ಸೆಪ್ಟೆಂಬರ್ 5th ಅದಕ್ಕೇನು ಹೆಸರು?
ಟೀಚರ್ಸ್ ಡೇ ಒಂದೊಂದು ದಿವಸ ಇಟ್ಕೊಂಡಿದ್ದೇವಲ್ಲ. ನಾಯಿಗೊಂದು ದಿವಸ, ಬೆಕ್ಕಿಗೊಂದು ದಿವಸ, ಅಪ್ಪನಿಗೊಂದು ದಿವಸ, ಅಮ್ಮನಿಗೊಂದು ದಿವಸ, ಹೆಂಗಸರಿಗೊಂದು ದಿವಸ. ಗಂಡಸರಿಗಿಲ್ಲ, ಗಂಡಸರಿಗೆ ಜಾಗನೇ ಇಲ್ಲ. ಬಸ್ಸಲ್ಲಿ ಹೋಗಿ ಒಂದು ಸೀಟ್ ಸಿಗಲ್ಲ. ಹೆಂಗಸರು ಮನೆಯಲ್ಲೇ ಇಲ್ಲ, ಎಲ್ಲ ತಿರುಗ್ತಾನೆ ಇರೋದು. ಆ ಟೀಚರ್ಸ್ ಡೇ ದಿವಸ ಗುರುಗಳಿಗೆ ನಮನ, ಅದು ಸಂಪ್ರದಾಯ. ನಾವು ಅದಕ್ಕೇನು ಹೆಸರು, ಗುರು ಹಿರಿಯರು ಅನ್ನುವ ಈ ಶಬ್ದ ಏನುಂಟು ಎಲ್ಲ ಕಡೆ ಮಾತಾಡ್ತೇವೆ. ಗುರು ಹಿರಿಯರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ. ಬಗ್ಗು, ತಲೆ ಬಾಗಿಸು. ಹಿರಿಯರಂದ್ರೆ ಯಾರು? ನಮ್ಮ ಮನೆಯಲ್ಲಿ ವಯಸ್ಸಲ್ಲಿ ದೊಡ್ಡವರು, ಗುರು ಹಿರಿಯರು. ಆ ಹಿರಿಯರ ಕೆಲಸ ಏನು? ಒಂದೇ. ಹಿರಿಯರ ಕೆಲಸ ಒಂದೇ. ಏನು ಹೇಳಿ? ಮಕ್ಕಳಿಗೆ ಒಳ್ಳೆಯದಾಗಲಿ, ಮೊಮ್ಮಕ್ಕಳಿಗೆ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಹಿರಿಯರ ಮನಸ್ಸನ್ನುವಂಥದ್ದು ಮುಂದಿನ ಜನಾಂಗಕ್ಕೆ, ಮುಂದಿನ ಪೀಳಿಗೆಗೆ ಒಳ್ಳೆಯದಾಗಲಿ. ಸರ್ವೇ ಭವಂತು ಸುಖಿನಃ. ಈ ಗುರು ಪರಂಪರೆ ಇದೆಲ್ವಾ, ಇದು ಸಾಮಾನ್ಯದ್ದಲ್ಲ ಸ್ವಾಮಿ. ಇದು ಯಾವುದು? ವ್ಯಾಸ, ನಾರಾಯಣಂ ಪದ್ಮಭುವಂ ವಸಿಷ್ಠಂ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡಂ, ಗೌಡಪದ, ಗೋವಿಂದಪಾದ, ಶಂಕರಾಚಾರ್ಯರು, ಸುರೇಶ್ವರಾಚಾರ್ಯರು, ಹಸ್ತಾಮಲಕರು, ಪದ್ಮಪಾದರು, ತೋಟಕಾಚಾರ್ಯರು, ಅಸ್ಮದಾಚಾರ್ಯ ಪರ್ಯಂತ, ನನ್ನ ಗುರುಗಳ ತನಕ. ಇವರೇನು ಕೆಲಸ ಮಾಡಿ ಸ್ವಾಮಿ? ಗುರು ಪರಂಪರೆಯಲ್ಲಿ ಬರುವ ಗುರುಗಳ ಕೆಲಸ ಅನ್ನುವಂಥದ್ದೇನುಂಟು, ಅದಕ್ಕೆ ಸರಿಯಾದ ಇನ್ನೊಂದಿಲ್ಲ ಸ್ವಾಮಿ. ಅದಕ್ಕೆ ಗುರುದಕ್ಷಿಣೆ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಯಾತಕ್ಕಿಲ್ಲ? ಈಗ ಬೇರೆ ಕಡೆ ಜ್ಞಾನವನ್ನು ನಿಮಗೆ ಕೊಟ್ಟರೆ, ಆ ಜ್ಞಾನವನ್ನು ಗಳಿಸಿ ನೀವು ಏನೋ ಒಂದು ಕೆಲಸ, ಎಂಜಿನಿಯರು, ಡಾಕ್ಟರು, ಪ್ರೊಫೆಸರು, ಅಡ್ವೊಕೇಟು, ಚಾರ್ಟರ್ಡ್ ಅಕೌಂಟೆಂಟು, ಏನೋ ಒಂದು ಕೆಲಸ ಮಾಡಿ ನಿಮ್ಮ ಜೀವನವನ್ನು ನೀವು ನಿಭಾಯಿಸಿಕೊಳ್ಳಬಹುದು. ಇದು ಹಾಗಲ್ಲ. ಅಲ್ಲಲ್ಲ, ಈ ಪರಂಪರೆ ಅನ್ನುವಂಥದ್ದೇನುಂಟು ಇದು ವಿಶೇಷವಾದ ಸ್ವಾಮಿ. ವಿಶೇಷವಾದಂದ್ರೇನು? ನಾವು ಏನು ನೋಡ್ತಾ ಇದ್ದೇವೆ? ನಾವು ನೋಡೋದೇನು? ಜಗತ್ತು. ನಾವು ನೋಡೋದೇನು? ದೃಶ್ಯ. ನಾವು ನೋಡೋದೇನು? ಶಬ್ದ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಜಗತ್ತನ್ನು ನೋಡುವುದು ನಾವು. ಕಾಣುತ್ತಾ ಇರುವ ಶರೀರಗಳನ್ನು ನೋಡುವುದು ನಾವು. ನಮಗೆ ಮನಸ್ಸು, ಬುದ್ಧಿ ಅಲ್ಲಿ ತನಕ ಕಾಣುತ್ತದೆ, ಹೊರಗಿನ ಜಗತ್ತು ಕಾಣುತ್ತದೆ. ಮನಸ್ಸಿನ ಅದೇ ಮನಸ್ಸು ಬುದ್ಧಿಯಲ್ಲಿರುವ ಗುಣಗಳು ಕಾಣುತ್ತವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಲ್ಲ ಕಾಣುವಂಥದ್ದೆಲ್ಲ ಮನಸ್ಸು ಬುದ್ಧಿಗೆ ಕಾಣುವಂಥದ್ದು ನಮಗೆ ದೃಶ್ಯ, ಅದು ಗೋಚರ. ಓಯ್, ಯಾವುದು ಗೋಚರವೋ, ಯದೃಶ್ಯವೋ ಅದು ಸತ್ಯ ಅಲ್ಲ ಸ್ವಾಮೀಜಿ. ನಮಗದೇ ಸತ್ಯ. ಅಲ್ಲೇ ಬಿದ್ದಿರೋದು ನಾವು, ಅಲ್ಲೇ ಬಿದ್ದಿರೋದು ನಾವು. ಗುರುಗಳಿಗೇನು ಕಾಣ್ತದೆ? ಆ ಸತ್ಯದ ಹಿಂದೆ ಎಚ್ಚರ, ಕನಸು, ಮನಸ್ಸು. ಸ್ವಾಮಿ, ಎಚ್ಚರ, ಕನಸು, ನಿದ್ದೆ ಅನ್ನೋ 3 ಅವಸ್ಥೆಗಳ ಹಿಂದೆ ಆಧಾರವಾಗಿ, ಆಶ್ರಯವಾಗಿ, ಅಡಿಗಲ್ಲಾಗಿ ಅದ್ಯಾರು? ಅಲ್ಲಿರೋದು ಯಾರು? ಸ್ವಾಮೀಜಿ. ನಮಗೆ ಕಾಣಲ್ವೇ? ನಮಗೆ ಯಾವುದು ಕಾಣುವುದಿಲ್ಲವೋ ಅದನ್ನು ನೋಡುವವರು ಸ್ವಾಮಿ ಗುರುಗಳು. ಅದರ ಬಗ್ಗೆ ತಿಳ್ಕೊಂಡವರು ಗುರುಗಳು. ಆ ಜಾಗಕ್ಕೆ ಏನು ಹೆಸರು? ತತ್ಪದ.
ಆ ಜಾಗಕ್ಕೇನು ಹೆಸರು? ತತ್ಪದ, ಪರಮಾತ್ಮನಿರುವ ಜಾಗ ಅದು. ಎಲ್ಲಿ ಅದು? ನಿಮ್ಮ ಮನಸ್ಸು ಬುದ್ಧಿಯ ಹಿಂದೆ. ನಿಮ್ಮ ಮನಸ್ಸು ಬುದ್ಧಿಯ ಹಿಂದೆ ಯಾವುದಿದೆಯೋ ಬೆಳಕು, ಜ್ಯೋತಿ, ಚೈತನ್ಯ, ಅದು ಮಾತ್ರ ಕಾಣೋ ಸ್ವಾಮಿ ಗುರುಗಳಿಗೆ. ಅದು ಉದಾಹರಣೆ ಕೊಡುವ ರೀತಿ ಹೇಗೆಂದರೆ, ಅಲ್ಲಿ ಏನದು? ನಮಗೆ ಹಾವು ಕಾಣೋದು. ಅದೇನು ಸ್ವಾಮಿ? ಅದು ಕೋಲು. ಅದೇನು ಸ್ವಾಮಿ? ಅದೊಂದು ಏನೋ ಹಾರ ಕಣೋ. ಒಬ್ಬರಿಗೆ ಹಾರದ ಹಾಗೆ, ಇನ್ನೊಬ್ಬರಿಗೆ ಕೋಲಿನ ಹಾಗೆ, ಮತ್ತೊಬ್ಬನಿಗೆ ಹಗ್ಗ. ಅದು ಅಲ್ಲಿರೋದು ಒಂದು ಹಗ್ಗ ಸ್ವಾಮಿ, ಅಲ್ಲಿರೋದೊಂದು ಹಗ್ಗ, ಅದು ಕಾಣಲ್ಲ. ಹುರಿಯುರುಳೆ ಹಾವಲ್ಲ ಆದೊಡಮ್ಮಬ್ಬಿನಲಿ ಹರಿದಾಡಿದಂತಾಗೆ ನೊಳ್ಪವಂಬೆದರಿ ಸುರಿಸುವ ಬೆವರುದಿಟ ಜಗವುಂ ಅಂತುಟೆದಿಟವು ಜರೆಯದಿರು ತೋರ್ಕೆಗಳ ಮಂಕುತಿಮ್ಮ. ಏನು ಕಂಡದ್ದು ನಿನಗೆ? ಹಾವು. ಅವ ನೋಡಿದ್ದೇನು? ಅದನ್ನು ಒಂದು ಕೋಲಿನ ಥರ. ಮತ್ತೊಬ್ಬ ನೋಡಿದ್ದೇನು? ಅದು ಭೂಮಿ ಬಿರುಕು ಬಿಟ್ಟಿದೆಯಾ ಅಂತೇಳಿ. ಮತ್ತೊಬ್ಬ ನೋಡಿದ್ದೇನು? ಅದೊಂದು ಹಾರ ಸ್ವಾಮಿ. ಎಲ್ರಿಗೂ ಏನೇನೋ ಕಂಡಿದ್ದು, ಅಲ್ಲಿರೋದೇನು ಹೇಳಿ? ಹಾವೊಂದೇ. ಎಂಥದ್ದು? ಅಲ್ಲಿ ಇರುವುದೇನೋ ಹಗ್ಗ ಒಂದೇ ಇರೋದು. ಅದು ಕಾಣ್ತಾನೆ ಇಲ್ವೇ? ಹಗ್ಗ ಯಾರಿಗೆ ಕಾಣೋದು? ಗುರುಗಳಿಗೆ ಮಾತ್ರ. ಸ್ವಾಮೀಜಿ ಗುರುಗಳು ಅವರ ದೃಷ್ಟಿಯನ್ನು ಬದಲಾಯಿಸುವುದು ಒಳ್ಳೆಯದು. ಯಾರು? ಗುರುಗಳೇ ಅವರ ಕಣ್ಣಿನ ದೃಷ್ಟಿಯನ್ನು ಸರಿಪಡಿಸಿಕೊಳ್ಳೋದು ಒಳ್ಳೆಯದು. ಯಾಕೆ? ಹಾವು ಸ್ವಾಮಿ ಅದು. ಅವರಿಗೂ ಹಾವಂತಲೇ ಕಂಡದ್ದು, ಅವರು ಕೂಡ ಹೆದರಿದವರೇ. ಆಮೇಲೆ ಹತ್ತಿರ ಹೋಗಿ ನೋಡುವಾಗ ಅರೇ ರಾಮ, ಸತ್ಯ ಹೇಳಿ, ನಾವು ತಿಳ್ಕೊಂಡದ್ದೇನು? ಇದು ನಾನು, ಇದು ಯಾರು? ಇದಕ್ಕೊಂದು ಹೆಸರಿದೆ, ರಾಮ್ ರಾವ್, ಇಂಥವರ ಮಗ, ಇಂಥವರ ಗಂಡ, ಇಂಥವರ ತಂದೆ. ಇದಕ್ಕೊಂದು ಬರ್ತ್ಡೇ ಏನು, ಇದಕ್ಕೊಂದು ಪೂಜೆ ಏನು, ಇದಕ್ಕೊಂದು ಡ್ರೆಸ್ ಏನು, ಅಡ್ರೆಸ್ ಏನು. ಏನು ಸ್ವಾಮಿ ಇದು? ಇದು ಪಂಚಭೂತಗಳ ನಾಡು, ಹಲವು ವ್ಯಾಧಿಯ ಬೀಡು. ಅದಲ್ಲ ನಾನು. ನಾವು ಪೂಜೆ ಮಾಡೋದು ಯಾತಕ್ಕೆ? ಮೇಕಪ್ ಮಾಡೋದು ಯಾತಕ್ಕೆ? ಬೆಳಿಗ್ಗೆದ್ದು ತಿಕ್ಕಿದ್ದು ಸ್ವಾಮಿ, ಫೇರ್ ಆ್ಯಂಡ್ ಲವ್ಲಿ ತಿಕ್ಕಿದ್ದು. ಯಾವುದಕ್ಕೆ? ಯಾವುದು ನಾನಲ್ವೋ ಅದಕ್ಕೆ. ಹೇಳಿ, ನೀವು ಆಲೋಚನೆ ಮಾಡಿ. ನಮ್ಮ ಪೂಜೆ ಯಾರಿಗೆ? ಪ್ರೇತಕ್ಕೆ ಸ್ವಾಮಿ. ಪ್ರೇತ ಅದು ಹೆಣ, ಅದರದ್ದು ಫೋಟೋಗಳು, ಆ ಫೋಟೋಗಳನ್ನು ಮತ್ತೆ ಪೇಪರಲ್ಲಿ ಹಾಕೋದು, ಮತ್ತೆ ಅವನೇ ನೋಡ್ಕೊಳ್ಳೋದು, ಬೇರೆ ಯಾರು ನೋಡಲ್ಲ. ಅದನ್ನು ಮತ್ತೆ ಅವರಿಗೆ ತೋರಿಸು. ಯಾರಿಗೆ ಇಂಟ್ರೆಸ್ಟ್ ಇದೆ ಸ್ವಾಮಿ ಇವನ ಫೋಟೋ ನೋಡೋಕ್ಕೆ? ಯಾರಿಗೆ ಇಂಟ್ರೆಸ್ಟ್ ಇಲ್ಲ. ಅವರವರ ಹೆಣದ ಬಗ್ಗೆ ಮಾತ್ರ, ಅವರವರ ರೂಪದ ಬಗ್ಗೆ ಮಾತ್ರ ಅವರವರಿಗೆ ಇಂಟ್ರೆಸ್ಟು. ಇದಕ್ಕೇನು ಹೆಸರು? ಹೆಣ. ಸ್ವಾಮೀಜಿ ಅಷ್ಟು ಧೈರ್ಯದಲ್ಲಿ ಹೇಳೋದ? ಇನ್ನು ಸತ್ಯ ಹೇಳಿ, ಏನು ಹೇಳಿದ್ದು? ಒಣಗಿದಡೆ ಸೌದೆ ಸರಿ ಮಂಕುತಿಮ್ಮ. ತಕ್ಕೊಂಡೋಗಿ ಸುಡೋದು ಸ್ವಾಮಿ ಇದನ್ನು. ಇದು ಸೌದೆ, ಅದಲ್ಲ ನಾನು. ಮತ್ತೆ ಅಮ್ಮ, ಒಂದು ಹೃದಯವನ್ನು ಬೆಳಗುತ್ತಾ ಇರುವ ಜ್ಯೋತಿ, ಆ ಜ್ಯೋತಿ ಅನ್ನುವಂಥದ್ದು ಈ ಬುದ್ಧಿಯಲ್ಲಿ ಬೆಳಗುತ್ತಾ ಇರುವುದರಿಂದ ಕಣ್ಣು ನೋಡೋದು, ಕಿವಿ ಕೇಳೋದು, ನಾಲಿಗೆ ಮಾತಾಡೋದು, ಕಾಲು ನಡೆಯೋದು, ಕೈ ಕೆಲಸ ಮಾಡುವುದು, ಇಷ್ಟೆಲ್ಲ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿಗಳ ಹಿಂದೆ ಯಾವ ಪರಮಾತ್ಮ ಜ್ಯೋತಿ, ಯಾವ ಒಂದು ಪರಮಾತ್ಮ ಜ್ಯೋತಿ ಬೆಳಗುತ್ತಾ ಇದೆಯೋ ಅದವನಿಗೆ ಸ್ಪಷ್ಟವಾಗಿ ಕಾಣುತ್ತದೆ. ಯಾರಿಗೆ? ಗುರುವಿಗೆ. ಅದು ನಾನು. ಅದು ಒಂದು ಕಡೆ ಇರುವಂಥದ್ದಲ್ಲ, ಈ ದೇಹದ ಒಳಗಲ್ಲದು, ಅದು ಎಲ್ಲೆಲ್ಲೋ ಬೆಳಗುತ್ತಾ ಇರುವ ಜ್ಯೋತಿ. ಅದಕ್ಕೆ ಜನನ ಇಲ್ಲ. ನ ಜಾಯತೆ ನ ಮ್ರಿಯತೆ ವಾ ಕದಾಚಿತ್. ಅದಕ್ಕೆ ಜನನ ಇಲ್ಲ, ಅದಕ್ಕೆ ಬೆಳವಣಿಗೆ ಇಲ್ಲ, ಅದಕ್ಕೆ ಮರಣ ಇಲ್ಲ.
ಅದು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ. ಯಾವತ್ತೂ ಎಲ್ಲೆಲ್ಲೂ ಆನಂದ ಸ್ವರೂಪವಾಗಿರುವ ಜ್ಯೋತಿ, ಬುದ್ಧಿಯನ್ನು ಬೆಳಗುತ್ತಾ ಇರುವ ಶುದ್ಧ, ಅದು ಗುರುಗಳಿಗೆ ಕಾಣುತ್ತದೆ, ನಮಗೆ ಕಾಣಲ್ಲ. ಆದ್ರಿಂದ ಸ್ವಾಮಿ ನಮ್ಮ ನಿಜ ಸ್ವರೂಪವನ್ನು ತೋರಿಸಿಕೊಡುವವರಿಗೆ ಹೆಸರು ಗುರುಗಳು. ಆ ಜಾಗಕ್ಕೆ ಹೆಸರು ತತ್ಪದ. ಯಾವ ಜಾಗಕ್ಕೆ? ನಿಮ್ಮ ಮನಸ್ಸು ಬುದ್ಧಿ ಹಿಂದೆ ಒಂದು ಜ್ಯೋತಿ ಬೆಳಗುತ್ತಾ ಇದೆ, ಅದು ಕಾಣಲ್ಲ ಸ್ವಾಮಿ, ಅದು ಕಾಣಲ್ಲ. ಏನು ಕಾಣ್ತದೆ? ಅಹಂಕಾರ, ಬುದ್ಧಿ, ಮನಸ್ಸು, ಇಂದ್ರಿಯಗಳು, ದೇಹ, ಜಗತ್ತು, ಇವೆಲ್ಲವುಗಳಿಗೆ ಒಂದು ಹೆಸರು ದೃಶ್ಯಂ. ಇದು ಕಾಣುವಂಥದ್ದು. ಕಾಣುವಂಥದ್ದು ಯಾವುದು ಭಗವಂತ ಅಲ್ಲ. ಯಾವುದು ಕಾಣದೇ ಇದೆಯೋ, ಯಾವುದು ಮನಸ್ಸು ಬುದ್ಧಿಯ ಹಿಂದೆ ಇದೆಯೋ, ಅದು ಪರಮಾತ್ಮ ಜ್ಯೋತಿ. ಯಾವುದನ್ನು ಕಾಣದೊಡ ಮಳ್ತಿಯಿಂ ನಂಬಿಹುದೋ ಆ ವಿಶೇಷಕ್ಕೆ ಮಣಿಯು ಮಂಕುತಿಮ್ಮ. ಜೀವ ಜಡ ರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳನೆರೆದು ಮಿಹುದಂತೆ. ಬೆಳಿಗ್ಗೆ ಎದ್ದ ಕೂಡಲೇ ನೀವೇನು ಹೇಳೋದು? ನಾನು ಜೀವ. ಆ ಜೀವ ಎದ್ದ ಮೇಲೆ ಕಾಣುವಂಥದ್ದು ಜಗತ್ತು. ಜೀವ ಜಡ ರೂಪ ಎರಡೂ ಕಾಣ್ತಾ ಇರೋದು ಮನಸ್ಸಲ್ಲಿ. ಯಾರ ಬೆಳಕಲ್ಲಿ? ಯಾರ ಬೆಳಕಲ್ಲಿ? ಆ ಬೆಳಕಿಗೆ ಹೆಸರು ಸ್ವಾಮಿ ಪರಮಾತ್ಮ, ಭಗವಂತ. ನೋಡಬೇಕು, ನಡಿ ಒಳಗೆ, ಅಂತರ್ಮುಖಿಯಾಗು, ಮನಸ್ಸನ್ನು ಪ್ರಶಾಂತವಾಗಿಟ್ಕೋ. ನಮ್ಮ ಮನಸ್ಸು, ಅದಕ್ಕೆ ಹೇಳಿ, ನಮ್ಮ ಮನಸ್ಸಿಗೆ ಆಸಕ್ತಿ ಅನ್ನುವಂಥದ್ದೇ ಹೊರಗಿನ ವಿಷಯಗಳಲ್ಲಿ. ಕಣ್ಣಿಗೆ ಕಾಣುವ ರೂಪ ನನಗೆ ಬೇಕು, ಕಿವಿಗೆ ಕೇಳುವ ಶಬ್ದ ನನಗೆ ಬೇಕು. ಅದಕ್ಕೇನು ಹೆಸರು ಹೇಳಿ? ಅರ್ಥಂ. ಅರ್ಥಂ ಅಂದ್ರೇನು? ಕಣ್ಣಿಗೆ ಹೊರಗಿನ ವಿಷಯಗಳು ಅರ್ಥ, ಕಿವಿಗೆ ಕೇಳುವ ಶಬ್ದ ಅರ್ಥ, ನಾಲಿಗೆಗೆ ರುಚಿಸುವ ಶಬ್ದ ಅರ್ಥ. ಮುಂದಿನ ಶ್ಲೋಕ ನೋಡಿ. ಅರ್ಥಮನರ್ಥಂ ಭಾವಯ ನಿತ್ಯಂ ನಾಸ್ತಿ ತತಃ ಸುಖಲೇಶ ಸತ್ಯಂ. ಅರ್ಥಮನರ್ಥಂ ಭಾವಯ ನಿತ್ಯಂ ನಾಸ್ತಿ ತತಃ ಸುಖಲೇಶ ಸತ್ಯಂ. ಪುತ್ರಾದಪಿ ಧನಭಾಜಾಂ ಭೀತಿಃ ಸರ್ವತ್ರೈಷಾ ವಿಹಿತಾ ರೀತಿಃ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಅರ್ಥಂ ಅನರ್ಥಂ ನಿತ್ಯಂ ಭಾವಯ. ಮನಸ್ಸಿಗೆ ಮೊದಲು ಹೇಳು, ಏನು? ಯಾವುದು ಕಾಣುತ್ತದೋ ಅದು ಸತ್ಯವಲ್ಲ. ಅರೇ ಸ್ವಾಮೀಜಿ, ಇದು ವಿಚಿತ್ರ ಆಯ್ತಲ್ಲ. ಯಾತಕ್ಕೆ? ನಮಗೆ ಯಾವುದು ಕಾಣ್ತಾ ಇದೆ ಅದೇ ಸತ್ಯ. ತಮ್ಮ, ಗುರುಗಳಿಗೂ ನಿನಗೂ ವ್ಯತ್ಯಾಸ ಇಷ್ಟೇ. ಗುರುಗಳು ನಿಂತದ್ದೆಲ್ಲಿ? ಅಲ್ಲೇ. ನೀನು ನೋಡೋದು ಯಾವುದನ್ನು? ಇಂದ್ರಿಯ ಮನಸ್ಸು ಬುದ್ಧಿಗಳಿಗೆ ಯಾವುದು ಕಾಣ್ತದೋ ಅದನ್ನು. ಗುರುಗಳು ನೋಡುವುದು ಯಾವುದನ್ನು? ಇಂದ್ರಿಯ ಮನಸ್ಸು ಬುದ್ಧಿಗಳ ಹಿಂದೆ ಯಾವುದಿದೆ? ನಿಮ್ಮ ಮನಸ್ಸು ಬುದ್ಧಿಯ ಹಿಂದೆ ಯಾವ ಜ್ಯೋತಿ ಇದೆ ಸ್ವಾಮಿ? ಯಾವ ಜ್ಯೋತಿಯ ಬೆಳಕಿಂದಾಗಿ ಕಣ್ಣು ನೋಡುವುದು, ಕಿವಿ ಕೇಳುವುದು, ನಾಲಿಗೆ ರುಚಿಸುವುದು, ಕಾಲು ನಡೆಯುವುದು, ಕೈ ಕೆಲಸ ಮಾಡುವುದು, ಎಲ್ಲದಕ್ಕೂ ಶಕ್ತಿ ಯಾರು ಸ್ವಾಮಿ? ಧಿಯೋ ಯೋ ನಃ ಪ್ರಚೋದಯಾತ್.
ನಮ್ಮ ಬುದ್ಧಿಯನ್ನು ಬೆಳಗುತ್ತಾ ಇರುವ ಶುದ್ಧ ಬ್ರಹ್ಮ ಪರಮಾತ್ಮ ತತ್ವ ಅದು ಗುರುಗಳಿಗೆ ಕಾಣುತ್ತದೆ, ನಮಗೆ ಕಾಣಿಸಲ್ಲ. ನಮಗೆ ಕಾಣೋದೇನು? ಅದ ಹೊರಗಿದ್ದೆ, ನಾವು ಹೋಗಿ ಬಿದ್ದಾಯಿತು. ಶಬ್ದ ಸ್ಪರ್ಶ ರೂಪರಸ ಗಂಧ ಅನ್ನುವಂತಹ ಏನು ಇದು ಪ್ರಪಂಚದ ವಿಷಯಗಳು, ಅರ್ಥಗಳು, ಅರ್ಥಂ ಅನರ್ಥಂ, ಇದು ನಿನಗೆ ಪೆಟ್ಟು ತಿನ್ನಿಸ್ತದೆ. ಇದು ಯಾವುದು ಸತ್ಯವಲ್ಲ. ಯಾವುದು ಸತ್ಯವಲ್ಲವೋ ಅಲ್ಲಿ ನೀನು ಹೋಗ್ತಾ ಇದೀಯ. ನಾನೇನು ಮಾಡಲಿ ಹೇಳು? ಅರ್ಥಂ ಅನರ್ಥಂ ಇತಿ ನಿತ್ಯಂ ಭಾವಯ. ನಮ್ಮ ಮನಸ್ಸು ಬುದ್ಧಿ ಮಾಡಬೇಕಾದ ಇದನ್ನು ಎಲ್ಲಿ ಇದಕ್ಕನ್ನು ಸ್ವಾಮಿ ಮಾಯೆ, ಎಲ್ಲಿ ನಿಜವಾದ ಶಾಂತಿ ಇಲ್ಲವೋ ಅಲ್ಲೇ ನಮ್ಮ ಮನಸ್ಸು ಓಡೋದು. ಆ ಮನಸ್ಸಿಗೆ ಹೇಳುತ್ತಮ್ಮ, ಯಾಕೆ ಅದು ಕಾಣ್ತಾ ಇದ್ದವುದಲ್ಲೋ? ಹೌದು, ಆದ್ದರಿಂದ ಅದು ಸತ್ಯವಲ್ಲ. ಯಾವುದು ಕಾಣದೇ ಇದೆಯೋ, ಕಾಣುವ ಕಣ್ಣಿನ ಹಿಂದೆ, ಕಾಣುವ ಮನಸ್ಸಿನ ಹಿಂದೆ, ಕಾಣುವ ಬುದ್ಧಿಯ ಹಿಂದೆ ಒಂದು ಜ್ಯೋತಿ ಇದೆ ತಮ್ಮ. ಸ್ವಾಮೀಜಿ, ಅದು ಕಾಣ್ತಾ ಇಲ್ವೇ? ಕಾಣ್ತಾ ಇಲ್ಲ. ಯಾಕಂದ್ರೆ ನಿನ್ನ ಮನಸ್ಸು ಇವಾಗ ಅಲ್ಲಿ ಹೊರಗಿನ ರೂಪಗಳಲ್ಲಿ ಬಿದ್ದಿದೆ. ಅಲ್ಲಿಗೆ ಹೋಗಬಾರದು ತಮ್ಮ. ಸಿದ್ಧಾರ್ಥ ಕೂಡ ನಮ್ಮ ಹಾಗೆಯೇ ಹೋದದ್ದು ಹೊರಗಡೆನೆ. ಅವ ಬುದ್ಧ ಆದದ್ದು ಹೇಗೆ? ಒಳಗಡೆ ಬಂದ ಮೇಲೆ, ಮನಸ್ಸು ಬುದ್ಧಿಯನ್ನು ಒಳಗೆ ತಿರುಗಿಸಿದ ಮೇಲೆ ಅವನು ಬುದ್ಧನಾದದ್ದು. ಅಲ್ಲಿ ತನಕ ಬಿದ್ದದ್ದೇ. ಅರ್ಥಂ ಅನರ್ಥಂ ನಾಸ್ತಿ ತತ ಸುಖಲೇಶ ಸತ್ಯಂ. ಓಯ್, 1 ವರ್ಷದ ಮಗುವಾಗಿದ್ದದ್ದಲ್ಲಿ ನೀವು, 2 ವರ್ಷದ ಮಗುವಾಗಿದ್ದದ್ದಲ್ಲಿ ನೀವು, ಇದೇ ಜಗತ್ತಲ್ಲಿ 1 ವರ್ಷದ 2 ವರ್ಷದ ಮಗುವಾಗಿದ್ದಾಗ ಹೇಗಿದ್ದದ್ದು ನೀವು? ಸ್ವಾಮೀಜಿ ಸಂತೋಷವಾಗಿದ್ದೆ ಸ್ವಾಮಿ. 1 ವರ್ಷದ 2 ವರ್ಷದ ಮಗುವಾಗಿದ್ದಾಗ ಇದೇ ಜಗತ್ತಲ್ಲಿ ಸಂತೋಷವಾಗಿದ್ದ ನಾನು ಈಗ 45, ಇವಾಗ 55, ಈಗ 75. ಸ್ವಾಮೀಜಿ ಏನಾಯ್ತು ಸಂತೋಷ? ಏನಾಯ್ತು ಅಂದ್ರೆ ಕಳ್ಕೊಂಡದ್ದು ಯಾರು? ನಾನೇ. ಹೋದದ್ದೆಲ್ಲಿಗೆ? ಎಲ್ಲಿ ಹೋಗಬಾರ್ದು ಅಲ್ಲಿಗೆ. 2 ವರ್ಷದಲ್ಲಿ ಇದ್ದದ್ದೆಲ್ಲಿ? ಒಳಗೆ. 2 ವರ್ಷದ ಮಗುವಾಗಿದ್ದಾಗ ಎಲ್ಲರೂ ಇದ್ದದ್ದು ಸ್ವಾಮಿ ಆತ್ಮನ್ಯೇವಾತ್ಮನಾ ತಿಷ್ಠತಿ, ನನ್ನ ಸ್ವರೂಪದಲ್ಲೇ ಇದ್ದೆ, ಹೊರಗಿನ ವಿಷಯಗಳಿಗೆ ಹೋಗಿ ಬಿದ್ದಿರಲಿಲ್ಲ. ಅರ್ಥಂ ಅನರ್ಥಂ ಇತಿ ಭಾವಯ. ಹೋಗಬೇಡ ಅಲ್ಲಿಗೆ. ನಾವು ಬಿದ್ದದ್ದು ಮಾತ್ರ ಅಲ್ಲ, ಬಾಕಿ ಎಲ್ಲರ ಜೊತೆ ನಾವು ಹೋದದ್ದು ಮಾತ್ರ ಅಲ್ಲ, ಎಲ್ಲರನ್ನು ಎಳೆಯೋದಲ್ಲಿಗೆ. ಗುರುಗಳು ಹಾಗಲ್ಲ, ಅದನ್ನು ನೋಡಿ ಕೂಡ ಅಲ್ಲಿ ಹೋಗಲಿಲ್ಲ, ಅಲ್ಲಿ ಹತ್ರ ಹೋಗಲಿಲ್ಲ. ಆದ್ದರಿಂದ ಸ್ವಾಮಿ ಗುರುಗಳಿಗೆ ನಮೋ ನಮಃ. ಯಾತಕ್ಕೆ? ಕಣ್ಣಿಗೆ ಯಾವುದು ಕಾಣುತ್ತದೋ ಅದು ಸತ್ಯ ಅಲ್ಲ, ಮನಸ್ಸಿಗೆ ಯಾವುದು ಸಿಗುತ್ತದೋ ಅದು ಸತ್ಯ ಅಲ್ಲ, ಬುದ್ಧಿಗೆ ಗ್ರಾಹ್ಯವಾಗಿ ಏನು ಸಿಗುತ್ತದೋ ಅದು ಯಾವುದೂ ಸತ್ಯ ಅಲ್ಲ. ನಿನ್ನ ಮನಸ್ಸು ಬುದ್ಧಿಯ ಹಿಂದೆ ಯಾವ ಜ್ಯೋತಿ ಬೆಳಗುತ್ತಾ ಇದೆಯೋ ಆ ಜಾಗಕ್ಕೇನು ಹೆಸರು? ತತ್ಪದಂ. ತತ್ಪದಂ ದರ್ಶಿತಂ ಯೇನ. ಆ ತತ್ಪದ ಅನ್ನುವಂಥದ್ದು ಮನಸ್ಸು ಬುದ್ಧಿಯ ಹಿಂದೆ, ಅದೇ ವೈಕುಂಠ, ಅದೇ ಕೈಲಾಸ, ಅದೇ ಪರಮಾತ್ಮನಿರುವ ಜಾಗ. ಪರಮಾತ್ಮನಿರುವ ಜಾಗಕ್ಕೆ ಒಳಗೆ ಬಾ ಅಂತ ಕರ್ಕೊಂಡು ಹೋಗುವವರು ಯಾರು? ಗುರುಗಳೊಬ್ಬರೇ ಸ್ವಾಮಿ. ಆದ್ದರಿಂದ ಗುರುಗಳಿಗೆ ನೀವು ಕೊಡುವ ಯಾವುದೇ ಅದು ಅವರು ಕೊಟ್ಟ ಜ್ಞಾನಕ್ಕೆ ಸರಿಯಾದ ಯಾವುದೂ ಇಲ್ಲ ಸ್ವಾಮಿ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ. ಗುರುಗಳು ಕೊಡುವ ಜ್ಞಾನ ಯಾವುದು? ಆತ್ಮಸ್ವರೂಪದ ಜ್ಞಾನ. ಅಂದ್ರೇನು? ನಾನು ಹುಟ್ಟಿದವನೇ ಅಲ್ಲ, ನನಗೆ ಜನ್ಮ ಅನ್ನುವಂಥದ್ದೇ ಇಲ್ಲ, ಮತ್ತೆ ಪುನರ್ಜನ್ಮ ಎಲ್ಲಿ? ಸುಳ್ಳು. ನಾನನ್ನುವ ಜ್ಯೋತಿ ದೇಹದ ಒಳಗಲ್ಲ, ಅದು ಸರ್ವವ್ಯಾಪಕವಾದ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ, ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಆನಂದ ಸ್ವರೂಪ ನಾನು. ಯಾರು ಎಬ್ಸೋದು? ಗುರುಗಳೊಬ್ಬರೇ. ಗುರುಗಳೊಬ್ಬರೇ ಸ್ವಾಮಿ.
ಸ್ವಾಮೀಜಿ ಅಲ್ಲಿ ಹೋಗಬೇಕಾದ್ರೆ, ಅಲ್ಲಿ ಹೋಗಿ ನಿಲ್ಲಬೇಕಾದ್ರೆ ಸ್ವಾಮೀಜಿ ದಾರಿ ಯಾವುದು ಇವಾಗ ಹೇಳಿ? ಪ್ರಾಣಾಯಾಮಂ ಪ್ರತ್ಯಾಹಾರಂ ನಿತ್ಯಾನಿತ್ಯ ವಿವೇಕ ವಿಚಾರಂ ಜಾಪ್ಯ ಸಮೇತ ಸಮಾಧಿ ವಿಧಾನಂ ಕುರು ಅವಧಾನಂ ಮಹತ್ ಅವಧಾನಂ. ಅವಧಾನಂ ಕುರು, ನಿಧಾನಕ್ಕೆ ಮನಸ್ಸನ್ನು ಹಿಡಿ. ಮನಸ್ಸನ್ನು ಹಿಡಿಯುವುದಂದ್ರೇನು? ಪ್ರಾಣಾಯಾಮ, ಪ್ರತ್ಯಾಹಾರ, ನಿತ್ಯಾನಿತ್ಯ ವಸ್ತು ವಿವೇಕ, ಜಪ ಸಮೇತ ಸಮಾಧಿ ವಿಧಾನ. ಏನಿದು? ಈ ಇಂದ್ರಿಯಗಳನ್ನು ಹಿಡಿಯುವ ಉಪಾಯ, ಮನಸ್ಸನ್ನು ಒಳಗೆ ತರುವ ಉಪಾಯ, ಬುದ್ಧಿಯ ಸಮಾಧಾನ. ಬುದ್ಧಿ ಹೊರಗಿನ ವಿಷಯಗಳ ಏನೋ ಸ್ವಂತೆ, ಚಿಂತೆ, ನೋವು, ಬೇನೆ, ಕಷ್ಟ, ನಷ್ಟ, ಏನೇನೋ ಅಲೆಗಳು ಬರ್ತವೆ ತಮ್ಮ. ಬರಲಿ ಬರಲಿ, ಅದು ಯಾವುದನ್ನು ಹಚ್ಚಿಕೊಳ್ಳಬೇಡ. ಬಂದದ್ದು ಹಾಗೆ ಹೋಗಲಿ. ಮನಸ್ಸಿನ ಸ್ಥಿರತೆಯನ್ನು ಕಾಪಾಡಿಕೋ. ಮನಸ್ಸಿನ ಸ್ಥಿರತೆಯನ್ನು ಕಾಪಾಡಿಕೋ. ಮನಸ್ಸಿನ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಸ್ವಾಮಿ ಅದಕ್ಕೇನು ಹೆಸರು? ಪ್ರಾಣಾಯಾಮಂ. ಪ್ರಾಣಸ್ಯ ನಿಯಮನಂ. ಉಸಿರಾಡುವ ಗಾಳಿ ಇದೆ ನೋಡು, ಹೌದು. ನಿಧಾನಕ್ಕೆ ಉಸಿರಾಡುವುದನ್ನು ಕಲಿ. ನೀ ತಗೊಳ್ಳುವ ಗಾಳಿಯನ್ನು ನಿಧಾನಕ್ಕೆ ಒಳಗೆ ತಗೋ. ಸ್ವಲ್ಪ ಹೊತ್ತು ಒಳಗಿಟ್ಕೋ. ನಿಧಾನಕ್ಕೆ ಅದನ್ನು ಹೊರಗೆ ಬಿಡು. ಒಳಗೆ ಹೋಗುವ ಗಾಳಿ ಪ್ರಾಣ, ಹೊರಗೆ ಬರುವ ಗಾಳಿ ಅಪಾನ. ಪ್ರಾಣ ಅಪಾನ, ಪ್ರಾಣ ಅಪಾನ. ಒಳಗೆ ಹೋಗುವಾಗ ಎಷ್ಟು ನಿಧಾನ ಸಾಧ್ಯ ಇದೆಯೋ ಅಷ್ಟು ನಿಧಾನಕ್ಕೆ ತಗೊಂಡು ಹೋಗು. ಸ್ವಲ್ಪ ಹೊತ್ತು ಒಳಗಿಟ್ಕೋ. ಆಮೇಲೆ ನಿಧಾನಕ್ಕೆ ಉಸಿರು ಬಿಡು. ಸ್ವಲ್ಪ ಕಾಯು. ಮತ್ತೆ ನಿಧಾನಕ್ಕೆ ಒಳಗೆ ತಗೋ. ಸ್ವಾಮಿ ಒಂದು 10 ನಿಮಿಷ ಮಾಡಿ. ಪ್ರತಿ ದಿವಸ ಬೆಳಿಗ್ಗೆ ಪ್ರಾಣಾಯಾಮ ಅನ್ನುವ ರೀತಿಯಲ್ಲಿ 10 ದಿವಸ. ಏನು? ಡಿಸಿಪ್ಲಿನಿಂಗ್ ದ ಬ್ರೆತ್. ನಿಯಮ, ಪ್ರಾಣಸ್ಯ ನಿಯಮನಂ. ಉಸಿರಾಡುವ ಗಾಳಿಯನ್ನು ವಾಯುರೋಧನಾತ್ ಲೀಯತೆ ಮನಃ ಜಾಲ ಪಕ್ಷಿವತ್ ರೋಧ ಸಾಧನಂ. ನಾವು ಪ್ರಾಣಾಯಾಮ ಮಾಡ್ತೇವೆ ಎಲ್ಲಿ ಹೇಳಿ? ನಿದ್ದೆಯಲ್ಲಿ. ಯಾರಾದ್ರೂ ನಿದ್ದೆ ಮಾಡುವಾಗ ನೋಡಿ ಅಂತೆ, ಗೊರಕೆ ಹೊಡೆಯೋದು. ಅವಾಗ ನಿಧಾನವಾಗಿ ಯಾರು ಹೇಳಿಕೊಟ್ಟದ್ದು? ಯಾರು ಹೇಳಿಕೊಟ್ಟದ್ದು? ಎಷ್ಟು ವರ್ಷದಿಂದ ಮಲಗ್ತಾ ಇದ್ದೇವೆ, ಪ್ರಾಕ್ಟೀಸ್ ಎಷ್ಟು ಮಾಡಿದ್ದೇವೆ. ಎಲ್ಲಿ? ಪ್ರವಚನದಲ್ಲೇ. ಇವತ್ತಿನ ಬಹಳ ಚೆನ್ನಾಗಿತ್ತು ಸ್ವಾಮಿ ಪ್ರವಚನ. ಯಾಕೆ? ಗಡದ್ದು ನಿದ್ದೆ. ನಾನೇನು ಹೇಳ್ತಾ ಇರೋದು? ಉಸಿರಾಟಕ್ಕೂ ಮನಸ್ಸಿನ ತಳಮಳಕ್ಕೂ ಅತ್ಯಂತ ಹತ್ತಿರದ ಸಂಬಂಧ. ನಮ್ಮ ಮನಸ್ಸನ್ನು ಅಂತಃಕರಣಕ್ಕೆ 2 ರೆಕ್ಕೆಗಳಂತೆ. ಮನಸ್ಸನ್ನುವ ಅಂತಃಕರಣಕ್ಕೆ 2 ರೆಕ್ಕೆಗಳು. ಒಂದು ಪ್ರಾಣ, ಇನ್ನೊಂದು ಮನಸ್ಸು. ಆ ಮನಸ್ಸು ಬುದ್ಧಿಗೆ ಹೆಸರು ಆಲೋಚನೆಗಳು. ಆಲೋಚನೆಗಳನ್ನು ಮನಸ್ಸಲ್ಲಿ ಪ್ರಶಾಂತವಾಗಿ ನಿಲ್ಲಿಸಬೇಕು. ಪ್ರಾಣವನ್ನು ಹಿಡಿ. ಒಂದು ರೆಕ್ಕೆಯನ್ನು ಹಿಡಿ, ಇನ್ನೊಂದು ರೆಕ್ಕೆಯ ಮೂಲಕ ಹಾರಕ್ಕಾಗಲ್ಲ, ಆಗಲ್ಲ.
ಉಸಿರಾಟ, ನೀನು ಉಸಿರಾಟ ಮಾಡುವ ಗಾಳಿಯನ್ನು ನಿಯಮದಲ್ಲಿ ಪ್ರಶಾಂತವಾಗಿಟ್ಟುಕೋ. ಮನಸ್ಸು ಕುಣಿಯುವುದಿಲ್ಲ ಸ್ವಾಮಿ. ಇದಕ್ಕೆ ಜಪ ಅಂತ ಅನ್ನೋದು. ಜಪ ಅಂದ್ರೇನು? ಒಂದು ಕಡೆ ಕೂತ್ಕೊಂಡು ಪರಮಾತ್ಮನ ಒಂದು ಸ್ಮರಣೆಯನ್ನು ತಕ್ಕೊಂಡು ಉಸಿರಾಟವನ್ನು ನಿಧಾನ ಮಾಡಿ ಮನಸ್ಸಿನ ಕಲ್ಮಶವನ್ನು ತೆಗೆಯುವ, ಮನಸ್ಸಿನ ಹೊಲಸನ್ನು ನಿಲ್ಲಿಸುವ, ಮನಸ್ಸಿನ ಎಲ್ಲ ಕೊಳೆ ಪಾಪವನ್ನು ಕಳ್ಕೊಳ್ಳುವ ಒಂದು ಸುಲಭದ ಸಾಧನೆ ಜಪ. ಆ ಜಪಕ್ಕೆ ಆರಂಭ ಉಸಿರಾಟದ ನಿಯಮ. ಪ್ರಾಣಾಯಾಮ, ಉಸಿರಾಟ ಮಾಡುವ ಪ್ರಾಣವನ್ನು ನಿಯಮದಲ್ಲಿಟ್ಟುಕೊಳ್ಳುವ ಪ್ರಯತ್ನ. ಪ್ರಾಣಸ್ಯ ನಿಯಮನಂ ಮಾಡು. 10 ನಿಮಿಷ ಮಾಡು, 15 ನಿಮಿಷ ಮಾಡು. ಎಷ್ಟು ಶಾಂತವಾಗುತ್ತೆ ಸ್ವಾಮಿ ಮನಸ್ಸು. ಮಾಡಿ ನೋಡಿ. 15 ನಿಮಿಷವ? 2 ನಿಮಿಷ ಒಂದು ಕಡೆ ಕೂತ್ಕೊಳ್ಳಲ್ವ ಇವ? ಅದೇ ನಾವು ಪ್ರಯತ್ನ ಮಾಡಿಲ್ಲ. ಎಲ್ರಿಗೂ ಶಾಂತಿ ಬೇಕು ಸ್ವಾಮಿ, ಎಲ್ರಿಗೂ ಸುಖ ಬೇಕು, ಎಲ್ರಿಗೂ ನೆಮ್ಮದಿ ಬೇಕು, ಎಲ್ರಿಗೂ ಆನಂದ ಬೇಕು. ಕೂತ್ಕೊಂಡು ಮಾಡು ಸ್ವಾಮೀಜಿ. ನಂದು ಜಪ ಕೂಡ ನೀವೇ ಮಾಡಿ ಸ್ವಾಮಿ. ಅಲ್ಲೋ ಶಾಂತಿ ನಿನ್ಗೆ ಬೇಕು ಅಂತೀಯ, ಸಾಧನೆ ನಾನು ಮಾಡ್ಬೇಕಾ? ಊಟ ತಿಂಡಿ ಆದ್ರೆ ಅದು ನಿಮ್ಗೆ ಕೊಡಲ್ಲ ಸ್ವಾಮಿ. ಊಟ ತಿಂಡಿದ್ದೇನಾದ್ರು ಬಂದ್ರೆ ಮೊದಲು ನಾನೇ ತಿಂತೇನೆ. ಸಾಧನೆ ಮಾಡೋಕ್ಕೆ ನಿನ್ಗೇನಾಗಿದ್ದು? ಒಂದು ಕಡೆ ಕೂತ್ಕೊಂಡು ನಿಧಾನವಾಗಿ ಉಸಿರಾಡು ಅಂತ ಅನ್ನಬೇಕು. ಈ ಸಮಸ್ಯೆ ಏನು ಸ್ವಾಮಿ? ನಮಗೆ ಒಳಗಿನ ಆನಂದ ಸಿಗಲಿಲ್ಲ. ಒಳಗಿನ ಆನಂದ ಸಿಕ್ತು ಮತ್ತೆ ಹೊರಗೆ ಯಾರು ಬರ್ತಾರೆ ಸ್ವಾಮಿ? ಎಲ್ಲ ಸಂತರು ಅಷ್ಟೇ, ಎಲ್ಲ ಸಂತರು ಅಷ್ಟೇ. ಇದ್ದದ್ದೆಲ್ಲರೂ ಹೊರಗಡೆನೆ. ಎಲ್ಲಿ? ಅರ್ಥಂ ಅನರ್ಥಂ ವಿಷಯಗಳಲ್ಲೇ ಬಿದ್ದವರು ಎಲ್ಲರೂ. ಒಂದು ಸಲ ಒಳಗೆ ತಿರುಗಿದ್ರು ಮತ್ತೆ ಹೊರಗೆ ಬರಲ್ಲ. ಆ ಒಳಗೆ ತಿರುಗುವಂಥದ್ದೊಂದು ವಿಶೇಷ ಸ್ವಾಮಿ. ಅಂದ್ರೇನು? ಇಷ್ಟು ದಿವಸ ಏನು ಹಿಡ್ಕೊಂಡಿದ್ದು ಸ್ವಾಮಿ ಆ ಮನಸ್ಸು ಬುದ್ಧಿ? ಅಲ್ಲಿದೆ ವಿಷಯ, ಅಲ್ಲಿದೆ ನನ್ನ ಸುಖ ವಿಷಯಗಳಲ್ಲಿ. ಒಂದು ಸಲ ಮನಸ್ಸು ಬುದ್ಧಿಗೆ ಅರ್ಥ ಆಯಿತು. ಏನು? ಅರ್ಥಂ ಅನರ್ಥಂ. ಇದು ನನ್ನನ್ನು ಸುಡುವಂಥದ್ದು ಸ್ವಾಮಿ. ಇಲ್ಲಿ ಏನಿಲ್ಲ, ಏನು ಇಲ್ಲದ ಹೊಲಸಲ್ಲಿ ಬಿದ್ದಿದ್ದಲ್ವ? ಹೌದು. ಯಾರಿಗೆ ಬೈಯೋದು ನೀನು? ನನ್ನ ಮನಸ್ಸಿಗೆ ಇದ್ದದ್ದಲ್ಲಿ ಹೊಲಸಲ್ಲಿ ಸ್ವಾಮಿ. ಬಾವಳಗೆ ನಾಸ್ತಿ ತತ ಸುಖಲೇಶ ಸತ್ಯಂ. ಸತ್ಯವಾಗಿ ಹೇಳ್ತೇನೆ, ಸುಖಲೇಶವೂ ಅಲ್ಲಿಲ್ಲ. ಆನಂದ ಶಾಂತಿ ಬೇಕೋ ತಮ್ಮ? ಜಾಪ್ಯ ಸಮೇತ ಸಮಾಧಿ ವಿಧಾನಂ ಕುರು. ಜಪ ಸಮೇತ ಜಪ, ಮನಸ್ಸನ್ನು ಒಳಗೆ ತರುವ ಭಜನೆ, ಮನಸ್ಸನ್ನು ಒಳಗೆ ನಿಲ್ಲಿಸುವ ಪೂಜೆ, ನಾಮ ಜಪ ನೋಡು ಮಾಡು. ನಿಧಾನಂ ಕುರು, ಅವಧಾನಂ ಕುರು. ನಿಧಾನವೇ ಪ್ರಧಾನ. ಶಾಂತಿಯನ್ನು ಪಡೆಯುವಲ್ಲಿ, ಸಾಧನೆಯಲ್ಲಿ ನಿಧಾನವೇ ಪ್ರಧಾನ. ಮಹರ್ಷಿಗಳಿಗೆ 16 ವಯಸ್ಸು. ಅವರು ಮನೆ ಬಿಟ್ಟು ಅವರು ಅರುಣಾಚಲ, ಅದಕ್ಕೆಂದು ತಿರುವಣ್ಣಾಮಲೈ ಅಲ್ಲಿ ಹೋದಾಗ 16 ವಯಸ್ಸು, ಯೌವನ. ಅಂಥ ವಯಸ್ಸಿನ ಮನಸ್ಸಿಗೆ ಸಿಕ್ತಲ್ಲ ಸ್ವಾಮಿ ಆನಂದ. ಎಲ್ಲಿದ್ದು? ಒಳಗಿದ್ದು. ಅಂದರೆ ಏನು ನೀವು ಆಲೋಚನೆ ಮಾಡಿ ಸ್ವಾಮಿ. 16ನೇ ವಯಸ್ಸಿಗೆ ಮನಸ್ಸು ಬುದ್ಧಿ ಒಳಗೆ ನಿಲ್ಲಬೇಕಾದ್ರೆ ಹಬ್ಬಬ್ಬಾ ಎಷ್ಟು ಜನ್ಮಗಳ ಸಾಧನೆ ಸ್ವಾಮಿ.
ದೇವಸ್ಥಾನದ ಮುಂದೆ ಕೂತಿದ್ದಾರೆ. ಯಾರೋ ಎಬ್ಬಿಸಿದ್ರಿ, ನೋಡಿದ್ರು ಸ್ವೀಟ್ ಪ್ಯಾಕೆಟ್, ಲಡ್ಡು. ಅವನು ದೇವಸ್ಥಾನಕ್ಕೆ ಒಳಗೆ ಹೋಗಿ ಬಂದವ. ಏನೋ ಒಂದು ಕರುಣೆ ಇವರ ಮೇಲೆ. ತಗೊಂಡು ನೋಡಿದನು ಲಡ್ಡು ಪ್ಯಾಕೆಟ್. ಅವರಿದ್ದದ್ದಲ್ಲಿ ಸಮಾಧಿಯಲ್ಲಿ, ಅವರಿದ್ದದ್ದಲ್ಲಿ ಆನಂದದಲ್ಲಿ. ಸ್ವೀಟ್ ಪ್ಯಾಕೆಟ್ ನೋಡಿದರು. ಮನಸ್ಸು ಕೇಳಲಿಲ್ಲ ಸ್ವಾಮಿ, ಮನಸ್ಸಿಗೆ ಬೇಡ. ನಾನೊಂದು ದೃಷ್ಟಾಂತ ಹೇಳ. ಅರ್ಧದಲ್ಲಿ ನಿದ್ದೆ ಮಾಡಿದವನನ್ನು ಎಬ್ಸಿ ಅಂತ ನೀವು. ಮಧ್ಯರಾತ್ರಿ 12:30 1 ಗಂಟೆಗೆ ಅರ್ಧದಲ್ಲಿ ನಿದ್ದೆ ಮಾಡಿದವನನ್ನು ಎಬ್ಸಿ ಅಂತೆ. ಅವನ ಮುಂದೆ ಸ್ವೀಟ್ ಇಡಿ, ಅವನ ಮುಂದೆ ಹಣದ ಬಂಡಲಿಡಿ, ಅವನಿಗೆ ಏನು ಬೇಕಾದರೂ ಕೊಡ್ತೇನೆ ಅಂತ ಹೋಗ್ತಾನೆ, ಮಲಗ್ತಾನೆ ಸ್ವಾಮಿ. ಅವನಿಗೆ ನಿದ್ದೆ ಬೇಕು, ಏನು ಬೇಡ ಸ್ವಾಮಿ. ಯಾಕೆ? ಅರ್ಧ ನಿದ್ದೆಯಲ್ಲಿ ಎಬ್ಸಿದ್ರಿ. ಎಲ್ಲಿದ್ದವನು? ನಿದ್ದೆಯಲ್ಲಿ ಏನಿತ್ತು? ಶಾಂತಿ. ಎಬ್ಸಿದ ಯಾಕೆ ನೀವು? ನಿಮಗೆ ಬೇರೆ ಕೆಲಸ ಇಲ್ಲ. ಆವ ಹೋಗಿ ಮತ್ತೆ ಮಲಗೋದೆ ಸ್ವಾಮಿ. ಸತ್ಯ ಹೌದಲ್ಲ ಹೇಳಿ? ಮತ್ತೆ ಆ ಮನಸ್ಸಿಗೆ ಶಾಂತಿನೇ ಬೇಕು. ಹಣವೂ ಬೇಡ, ಸುಖವೂ ಬೇಡ, ಹೊರಗಿನ ಊಟವೂ ಬೇಡ, ಏನು ಬೇಕಾದ್ರೆ ಅವನು ಮುಂದೆ ನೀಡಿ, ಅದು ಬೇಡ ಅಂತದೆ. ನನಗೆ ನಿದ್ದೆ ಬೇಕು. ಸಮಾಧಿಯನ್ನು ಪಡೆದವರ ಕತೆ ಏನ್ರಿ? ನಾವು ಅರ್ಧ ನಿದ್ದೆಗೆ ಹೋದವರೇ ನಿದ್ದೆ ಬಿಟ್ಟು ಈ ಕಡೆ ಬರಲ್ಲ. ಸಮಾಧಿಯನ್ನು ನಾಸ್ತಿ ತತ ಸುಖಲೇಶ ಸತ್ಯಂ. ಹೊರಗಿನ ವಿಷಯಗಳಲ್ಲಿ ಸುಖ ಇಲ್ಲ ತಮ್ಮ, ಅನುಭವ. ಮತ್ತೆ ಸ್ವಾಮೀಜಿ ಆಶೀರ್ವಾದ ಮಾಡಿ. ಯಾವುದಕ್ಕೆ? ಜಪ ಸಮೇತ ಸಮಾಧಿ ವಿಧಾನ. ಜಪ, ಪೂಜೆ, ಭಜನೆ. ಸ್ವಾಮಿ, ಮನಸ್ಸನ್ನು ಒಳಗೆ ತರುವ ಸಾಧನೆಯ ಕಡೆಗೆ ನನ್ನ ಮನಸ್ಸು ಹೋಗುವ ಹಾಗೆ ಮಾಡಿ. ಬದ್ಧೇನಾಂಜಲಿನ ನತೇನ ಶಿರಸ ಗಾತ್ರೈ ಸರೋಮೋದ್ಗಮೈ ಕಂಠೇನ ಸ್ವರ ಗದ್ಗದೇನ ನಯನೇನ ಉದ್ಗೀರ್ಣ ಬಾಷ್ಪಾಂಬುನ. ಏನ್ ಕೇಳಿದ್ದವನು ಕುಲಶೇಖರ? ಅಸ್ಮಾಕಂ ಜೀವನಂ, ನಮ್ಮ ಜೀವನ ಅನ್ನುವಂಥದ್ದು ಸಂಪದ್ಭರಿತವಾಗಿರಲಿ. ಯಾವುದರಿಂದ? ನಿನ್ನ ಪೂಜೆ ಮಾಡುವುದರಲ್ಲಿ ನನ್ನ ಮನಸ್ಸನ್ನು ಕೊಡು. ಹೊರಗಿನ ವಿಷಯಗಳಿಗೆ ಹೋಗುವುದು ಬೇಡ ಕೃಷ್ಣ. ಅಸ್ಮಾಕಂ ಜೀವನಂ, ಅಸ್ಮಾಕಂ ಜೀವಿತಂ ಸಂಪದ್ಭರಿತವಾಗಲಿ. ಆಶೀರ್ವಾದ ಮಾಡು. ಯಾವುದರಲ್ಲಿ? ಪೂಜೆ ಮಾಡುವುದರಲ್ಲಿ ನನಗೆ ಮನಸ್ಸನ್ನು ಕೊಡು. ಜಪ ಮಾಡುವುದರಲ್ಲಿ ನನ್ನ ಮನಸ್ಸು ನಿಲ್ಲಿ. ನಾಮ ಸ್ಮರಣೆಯಲ್ಲಿ ನನ್ನ ಮನಸ್ಸು ನಿಲ್ಲುವ ಹಾಗೆ ಮಾಡು. ಆಶೀರ್ವಾದ ಮಾಡು. ಇಷ್ಟೇ ನಾನು ಕೇಳೋದು. ಅಲ್ಲಿ ಆನಂದ ಇದೆ ಸ್ವಾಮಿ. ಇವಾಗ ಹೇಳಿ, ಸ್ವಲ್ಪ ಸ್ವಲ್ಪ ಭಜನೆ ಮಾಡಿದವರಿಗೆ ಅದು ಆನಂದ ಸಿಗುವುದಾದರೆ, ಸ್ವಲ್ಪ ಜಪಕ್ಕೆ ಕೂತವರಿಗೆ ಒಳಗಿನ ಆನಂದ ಶಾಂತಿ ಸಿಗುವುದಾದರೆ, ವರ್ಷಗಟ್ಟಲೆ ಸಾಧನೆ ಮಾಡಿದವರು ಮತ್ತೆ ಈ ಕಡೆ ಬರಲ್ಲ ಸ್ವಾಮಿ. ಜಪ ಸಮೇತ ಸಮಾಧಿ ವಿಧಾನಂ ಕುರು, ಜಪ ಸಮೇತ ಸಮಾಧಿ ವಿಧಾನಂ ಕುರು, ಅವಧಾನಂ ಕುರು. ನಿಧಾನವಾಗಿ ಮಾಡು. ಒಳಗೆ ನೀನು ಪ್ರಶಾಂತವಾಗಿ ನಿಂತಷ್ಟು, ಮನಸ್ಸು ತನ್ನ ನೋವು ಬೇನೆಗಳನ್ನು ಮರೆತಷ್ಟು, ತನ್ನ ತಲ್ಲಣ ತುಮುಲಗಳನ್ನು ಮರೆತಷ್ಟು ಮನಸ್ಸು ಪ್ರಶಾಂತಿಯನ್ನು ಅನುಭವಿಸ್ತದೆ. ಅದಕ್ಕೆ ಆನಂದ ಶಾಂತಿ ಒಳಗೆ ಸಿಕ್ತು. ಕೆಲಸ ಆಯ್ತು. ಗುರುಗಳೇ ಕೆಲಸ ಆಯ್ತು. ಗುರುಗಳೇನು ಹೇಳಿದ್ದು? ನಡಿ ಒಳಗೆ. ಸ್ವಾಮೀಜಿ ಸಿಕ್ತು. ಆ ಮನಸ್ಸು ತನ್ನ ತಳಮಳವನ್ನು ಬಿಟ್ಟಿತು, ಪ್ರಶಾಂತವಾಗಿ ನಿಂತಿತು. ಕೆಲಸ ಆಯ್ತು. ಗುರು ಚರಣಾಂಬುಜ ನಿರ್ಭರ ಭಕ್ತ ಸಂಸಾರಾತ್ ಅಚಿರಾತ್ ಭವ ಮುಕ್ತಃ ಸೇಂದ್ರಿಯ ಮಾನಸ ನಿಯಮಾದೇವಂ.
ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಹುಡುಗರಿ ಅದಕ್ಕೇನು ಹೆಸರು? ಗುರುಗಳ ಹತ್ತಿರ ಬರುವಾಗಲೇ ಗುರುಗಳಿಗೆ ಅರ್ಥ ಆಗ್ತದೆ ಇವನ ಮಟ್ಟ ಎಲ್ಲಿದೆ. ಇವನ ವಿಷಯಗಳಲ್ಲೇ ಇರುವವನು, ಈ ಕಡೆ ತಿರುಗಿದವನು. ಗುರುಗಳಿಗೆ ಅರ್ಥ ಆಗ್ತದೆ ಸ್ವಾಮಿ. ನಾವು ಪ್ರಶ್ನೆ ಕೇಳುವಾಗಲೇ ಗುರುಗಳಿಗೆ ಅರ್ಥ ಆಗ್ತದೆ ನಾವು ಸಾಧನೆ ಪಥದಲ್ಲಿ ಎಲ್ಲಿದ್ದೇವೆ. ಯಾಕೆ? ಆ ಪ್ರಶ್ನೆ ತೋರಿಸ್ತದೆ ನಮ್ಮ ಸಾಧನೆ ಎಷ್ಟರ ತನಕ ಆಗಿದೆ. ಹೇಳಿ. ಗುರುಚರಣಾಂಬುಜ ನಿರ್ಭರ ಭಕ್ತ ಹೋಗಿ ಬಿದ್ದಿದ್ದಾನೆ. ಓಯ್, ಹೋಗುವಾಗಲೇ ಅವನ ಮನಸ್ಸು ಇಷ್ಟು ದೃಢವಾಗಿದೆ. ನೀವೊಂದು ಆಲೋಚನೆ ಮಾಡಿ ಸ್ವಾಮಿ. ಈಗ ಮನೆಯಲ್ಲಿ ಏನಾದರೂ ಆಗುವಾಗ ಸುಂದರಕಾಂಡ ಓದುವುದಲ್ವ ನೀವು? ಮನೆಯಲ್ಲಿ ಏನಾದರೂ ಆದರೆ ಅದಕ್ಕೇನು ಹೆಸರು? ವಿರಾಟ ಪರ್ವ, ಸುಂದರಕಾಂಡ, ನಳಚರಿತ್ರೆ, ಇದನ್ನೆಲ್ಲ ಓದೋದು ನೀವು. ಅದರಲ್ಲಿ ಏನ್ರಿ ಮಹತ್ವ ಸ್ವಾಮೀಜಿ? ಅಲ್ಲ, ಹನುಮಂತನ ಪ್ರವೇಶ ಆದ ಮೇಲೆಲ್ಲೋ ಸ್ವಾಮಿ ಏನು ರಾಮನಿಗೆ ಒಳ್ಳೆದಾದ್ದು? ಹೇಳಿ. ಸೀತೆ ಇಲ್ಲಿದ್ದಾಳೆ. ಯಾರು ಹೇಳಿದ್ದು? ಹನುಮಂತ. ಆ ಉಂಗುರವನ್ನು ತಕೊಂಡು ಕೊಟ್ಟದ್ಯಾರು? ಅವನೇ. ಚೂಡಾಮಣಿಯನ್ನು ಹಿಂದೆ ತಂದು ಕೊಟ್ಟದ್ಯಾರು? ಅವನೇ. ಇಂಥ ಜಾಗದಲ್ಲಿ ಇದ್ದಾಳೆ ಅಂತ ಹೇಳಿದ್ಯಾರು? ಅವನೇ. ಸುಖ ಸುದ್ದಿಯನ್ನು, ಮನಸ್ಸಿಗೆ ಶಾಂತಿ ನೀಡುವ ಸುದ್ದಿಯನ್ನು ತಂದದ್ದು ಯಾರು? ಅವನೇ. ಹುಯ್. ಇವಾಗ ಹೇಳಿ. ಆ ಮನಸ್ಸು ಬುದ್ಧಿ ಅನ್ನುವಂಥದ್ದೇ ಸ್ವಾಮಿ ಹನುಮ. ಅದಿಷ್ಟು ದಿವಸ ಇದ್ದದ್ದೆಲ್ಲದು ಹೊಲಸಲ್ಲಿ, ಇವಾಗ ತಿರುಗಿದೆ ಎಲ್ಲಿಗೆ ಅದು? ಸ್ವಾಮಿ, ರಾಮನ ದರ್ಶನ ಆದಾಗ, ರಾಮನನ್ನು ನೋಡಿದಾಗ ಬಾಗಿದ ತಲೆ ಅದು ಎಳ್ಳೆ ಇಲ್ವೇ? ನತ ಮಸ್ತಕಾಂಜಲಿ, ಬಾಗಿದ ತಲೆ, ಮುಗಿದ ಕೈ. ಎಲ್ಲಿ? ಹನುಮ. ನಮ್ದ ತಲೆ ಬಗ್ಗೋದೇ ಇಲ್ಲ. ತಲೆ ಬಗ್ಗೋದಿಲ್ಲ ಅಂದ್ರೆ ಬಗ್ಗೋದಿಲ್ಲ ಸ್ವಾಮಿ. ಎದುರು ಮಾತಾಡೋದಂದ್ರೆ ಏನು? ಬಾಲ್ಯದಿಂದಲೂ ಅಷ್ಟೇ. ಒಂದು ಏನಾದರೂ ಹೇಳಿದ್ರೆ ಉಲ್ಟಾನೇ ಮಾತಾಡೋದು. ಅಲ್ಲ, ಮತ್ತೆ ಎಲ್ಲಿದೆ ಶಾಂತಿ ನಿಮಗೆ ಜೀವನದಲ್ಲಿ? ಸ್ವಾಮಿ, ರಾಮನನ್ನು ದರ್ಶನ ಮಾಡಿದ ನಂತರ ಹನುಮಂತ ಕೇಳಿ ತನಗೇನು ಬೇಕನ್ನುವಂಥದ್ದನ್ನು ಕೇಳಿದ್ದ? ಇಲ್ಲ. ರಾಮ ಕಾರ್ಯಕರಿಕೇತೋ ಆತುರು, ಪರಮಾತ್ಮನ ರಾಮನ ಚರಣಗಳಲ್ಲಿ ಅವನ ಕೆಲಸ ಏನುಂಟು ಅಷ್ಟೇ ನಾನು ಮಾಡೋದು. ಬಸ್, ಮುಗೀತು. ನನಗೇನು ಬೇಕು? ಎಲ್ಲ ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ. ನಿನ್ನ ಕೊಡೋದೇನುಂಟು? ನೆಮ್ಮದಿ ಶಾಂತಿ ನನ್ನಲ್ಲೇ ಇದೆ. ಬೋಸ್, ಮುಗೀತು. ಹುಡುಕುವಂಥದ್ದು ಏನಿಲ್ಲ ಸ್ವಾಮಿ. ಅಲ್ಲಿದೆ, ಇಲ್ಲಿದೆ, ಅಲ್ಲಿದೆ, ಇಲ್ಲಿದೆ. ಇವತ್ತೆಲ್ಲ ನಾಳೆ ಸಿಗ್ತದೆ. ಎಲ್ಲೂ ಹೋಗ್ಬೇಕು? ಎಲ್ಲೂ ಹೋಗ್ಲಿಕ್ಕಿಲ್ಲ. ಆನಂದವಾಗಿದ್ದೇನೆ. ಶಾಂತಿ ಆನಂದ ನಾನೇ. ಶಾಂತಿ ಆನಂದ ನನ್ನ ಸ್ವರೂಪವೇ. ಅದನ್ನು ಹುಡುಕ್ಲಿಕ್ಕಿಲ್ಲ. ಮುಗೀತು. ಗುರುಗಳು ತೋರಿಸಿಕೊಟ್ಟದ್ದೇನು ಹೇಳಿ? ತತ್ವಂ ಅಸಿ. ಆ ಶಾಂತಿ ಸ್ವರೂಪ ನೀನೇ. ಓ, ಅದು ನನ್ನಲ್ಲೇ ಇರುವುದಾದ್ರೆ ಹುಡುಕುವುದೇನುಂಟು? ಹುಡುಕುವುದೇನೇ ಇಲ್ಲ. ಹುಡುಕುವ ಪ್ರಯತ್ನವನ್ನೇ ಬಿಟ್ಟು ಬಿಡು. ಗುರುಚರಣಾಂಬುಜ ನಿರ್ಭರ ಭಕ್ತ. ಸ್ವಾಮೀಜಿ, ಗುರು ಚರಣಗಳಲ್ಲಿ ನನ್ನ ಎಲ್ಲ ತಲೆಯ ನೋವು, ಬೇನೆ, ಕಷ್ಟ, ಪರಂಪರೆ ಎಲ್ಲವನ್ನೂ ಹಾಕ್ಬಿಟ್ಟಿದ್ದೇನೆ. ಅವ್ರು ನೋಡ್ಕೊಳ್ತಾರೆ. ಮುಗೀತು. ನಿನಗೇನು ಬೇಕು? ಏನು ಬೇಡ ಸ್ವಾಮಿ, ಎಲ್ಲ ಅವ್ರು ನೋಡ್ಕೊಳ್ತಾರೆ. ಎಲ್ಲವನ್ನೂ ಗುರುಗಳೇ ನೋಡಿಕೊಳ್ತಾರೆ ಅನ್ನುವ ರೀತಿಯಲ್ಲಿ ಸಂಪೂರ್ಣ ಶರಣಾಗತನಾಗಿರುವ ಶಿಷ್ಯ ಗುರು ಚರಣಾಂಬುಜ ನಿರ್ಭರ ಭಕ್ತ ಸಂಸಾರಾತ್, ತನ್ನ ಮನಸ್ಸಿನ ನೋವು, ಬೇನೆ, ಕಷ್ಟ, ತಳಮಳ ಅಚಿರಾತ್, ಹೆಚ್ಚು ತಳ ಇಲ್ಲದೆ, ಮುಕ್ತ ಭವ ಮುಕ್ತ. ಏನು ಸ್ವಾಮಿ ಅವನ ತಲೆಯಲ್ಲಿ ಹೊತ್ಕೊಂಡದ್ದು? ಎಲ್ಲ ಬೇಡಾದ ಕಸ ಅದನ್ನೆಲ್ಲ ಹಾಕ್ಬಿಟ್ಟ. ಎಲ್ಲಿ? ಗುರುಚರಣಗಳಿಗೆ. ಸ್ವಾಮೀಜಿ, ನಮೋ ನಮ ಶ್ರೀ ಗುರುಪಾದುಕಾಭ್ಯಾಂ
ಗುರು ಚರಣಗಳಿಗೆ ಹಾಕಿದ್ದೇನೆ, ಅವ್ರು ನೋಡಿಕೊಳ್ತಾರೆ. ನನಗೇನು ಚಿಂತೆ ಇಲ್ಲ, ಸುಮ್ಮನೆ ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೋ ಬಸ್. ಸಂಸಾರ ಅಚಿರಾತ್, ಹೆಚ್ಚು ತಡ ಇಲ್ಲದೆ ಮೋಕ್ಷ. ಮತ್ತೆ ತಳಮಳ ಇಲ್ಲ. ಯಾಕೆ? ಅದು ಗುರುಗಳಿಗೆ. ನನ್ನ ಜೀವನದ ಏರು ತಗ್ಗು, ಸುಖ ದುಃಖ, ಲಾಭ ನಷ್ಟ ಅನ್ನೋ ಎಲ್ಲ ದ್ವಂದ್ವ ತಾಪತ್ರಯಗಳನ್ನು ಅವರ ಚರಣಗಳಿಗೆ ಹಾಕಿದ್ದೇನೆ. ಭಗವಂತ ಪರಮಾತ್ಮ ಹೃದಯದಲ್ಲೇ ಇದ್ದಾನೆ. ನಾನು ಎಲ್ಲೋ ಇದ್ದಾನೆ, ಎಲ್ಲೋ ಹೋಗ್ಲಿಕ್ಕುಂಟು, ಏನೋ ಆಗ್ಲಿಕ್ಕುಂಟು, ಏನಿಲ್ಲ. ಮನಸ್ಸು ಎಲ್ಲೆಲ್ಲೋ ಹುಡುಕ್ತಿತ್ತು ಅಜ್ಞಾನದಲ್ಲಿದ್ದಾಗ. ಇವಾಗ ಅರ್ಥ ಆಯಿತು, ಅದಿಲ್ಲೇ ಇದೆ, ನಾನೇ ಕಳ್ಕೊಳ್ತಾ ಇದ್ದೆ. ಮನಸ್ಸನ್ನು ಕುಣಿಸ್ತಾ, ಮನಸ್ಸನ್ನು ತಳಮಳಗೊಳಿಸ್ತಾ, ಮನಸ್ಸಲ್ಲಿ ಬೇರೆ ಬೇರೆ ಏನೋ ಕೆಟ್ಟ ಆಲೋಚನೆಗಳನ್ನು ನಾನೇ ಕಳ್ಕೊಳ್ತಾ ಇದ್ದೆ. ಇವಾಗ ಅರ್ಥ ಆಯಿತು, ಅದು ನನ್ನಲ್ಲೇ ಇದೆ, ಕಳ್ಕೋಬಾರದು. ಜವಾಬ್ದಾರಿ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳೋ ಜವಾಬ್ದಾರಿ ನನ್ನದು. ಅರ್ಥ ಆಯಿತು. ಅದಕ್ಕೇನು ಮಾಡಬೇಕು? ಸ್ವಾಮೀಜಿ ಸೇಂದ್ರಿಯ ಮಾನಸ ನಿಯಮಾತ್ ಏವಂ. ಇಂದ್ರಿಯಗಳನ್ನು ಗಲಾಟೆ ಮಾಡದ ಹಾಗೆ ಇಟ್ಕೋ, ಮನಸ್ಸು ತಳಮಳಗೊಳ್ಳದ ಹಾಗೆ ಇಟ್ಕೋ, ಬುದ್ಧಿ ತಾಳ ತಪ್ಪದ ಹಾಗೆ ಇಟ್ಕೋ. ಆಯ್ತಲ್ಲ, ಇದು ಮೂರು ತಾನೆ ನಿನ್ನ ಶತ್ರುಗಳು. ಇಂದ್ರಿಯ ಮಾನಸ ನಿಯಮಾತ್, ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ನನಗೆ ಬೇಕಾದ ಹಾಗೆ ಪ್ರಶಾಂತವಾಗಿಟ್ಕೋ. ಭಗವಂತ ಯಾಕೆ ಸಿಗಲ್ಲ? ನಿಜ ಹೃದಯಸ್ಥಂ ದೇವಂ ದ್ರಕ್ಷ್ಯಸಿ. ದರ್ಶನ ಆಗ್ತದೆ, ಭಗವಂತನ ದರ್ಶನ ಆಗ್ತದೆ. ಮನಸ್ಸು ಬುದ್ಧಿಯ ಪ್ರಶಾಂತತೆಗೆ ಪ್ರಯತ್ನ ಮಾಡು. ಇಂದ್ರಿಯ ಮಾನಸ ನಿಯಮಾತ್ ಏವಂ. ನನ್ನ ಕಡೆಯಿಂದ ಮಾಡಬೇಕಾದ್ದು ಇಂದ್ರಿಯ ಮನಸ್ಸು ಬುದ್ಧಿಗಳ ನಿಯಮ. ಅದಕ್ಕೇನು ಹೇಳುದು? ಪ್ರಾಣಾಯಾಮ, ಪ್ರತ್ಯಾಹಾರ, ನಿತ್ಯಾನಿತ್ಯ ವಿವೇಕ ವಿಚಾರ. ನಿಜವಾದ ಶಾಂತಿ ಒಳಗೆ, ಹೊರಗಿಂದ ಬರುವಂಥದ್ದಲ್ಲ. ಹೊರಗಿಂದ ಬರುವಂಥದ್ದೆಲ್ಲವೂ ಅನಿತ್ಯ ಸುಖ. ಬರ್ತವೆ ಹೋಗ್ತವೆ. ನನ್ನಲ್ಲೇ ಇರುವಂಥದ್ದು ಅದು ಯಾವತ್ತೂ ಇಲ್ಲೇ ಇದೆ. ಹಾಗಾದ್ರೆ ಕಳ್ಕೋಬಾರ್ದಷ್ಟೇ. ನಾನು ತಿಳ್ಕೊಂಡದ್ದೇನು? ಶಾಂತಿ ಸುಖ ಹೊರಗಿಂದ ಯಾರೋ ಕೊಡೋದು, ಎಲ್ಲಿಂದಲೂ ಬರೋದು, ಒಂದು ದಿವಸ ಸಿಗೋದು. ಭ್ರಾಂತಿ, ಸುಳ್ಳು. ಅದು ನನ್ನ ನಿಜ ಸ್ವರೂಪ, ಅದನ್ನು ಕಳ್ಕೋಬಾರ್ದು. ನನ್ನ ನಿಜ ಸ್ವರೂಪವೇ ಶಾಂತಿ ಆದರೆ ಕಳ್ಕೋಬಾರ್ದು. ಮನಸ್ಸಿನ ತಳಮಳವನ್ನು ನಾನು ಮಾಡಿಕೊಳ್ಳಬಾರ್ದು. ಇವಾಗ ಹೇಳಿ, ಅಂತಃಕರಣನ್ನುವಂಥ ಮನಸ್ಸು ಬುದ್ಧಿ ತಳಮಳಗೊಳ್ಳದ ಹಾಗಿಟ್ಟುಕೊಳ್ಳುವ ಪ್ರಯತ್ನ ಯೋಗ. ಮನಸ್ಸು ಹೊಲಸಾಗದ ಹಾಗೆ ಅದನ್ನು ಶಾಂತಿಯಲ್ಲಿ ಇಟ್ಟುಕೊಳ್ಳುವ ಪ್ರಯತ್ನ ಯೋಗ. ಅಷ್ಟು ನಾವು ಮಾಡಿದರೆ ಶಾಂತಿ ನಮ್ಮದೇ. ಕದ್ಕೊಂಡು ಹೋಗೋದು ಹೇಗೆ? ಹೊರಗೆ ಹೋಗೋದು ಹೇಗೆ? ಅದು ಕಳ್ಕೊಳ್ಳೋದು ಹೇಗೆ? ನಾನು ಕಳ್ಕೊಳ್ಳೋಕೆ ತಯಾರಿಲ್ಲ. ಮನಸ್ಸು ಶಾಂತವಾಗಿ ನಿಲ್ಲುವ ಹಾಗೆ ನಾನು ಬೆಳಗಿಂದ ಸಂಜೆಯ ತನಕ ಪ್ರಯತ್ನ ಮಾಡುವುದಾದರೆ ಶಾಂತವಾಗಿರ್ತೇನೆ, ಆನಂದವಾಗಿರ್ತೇನೆ. ಇಲ್ಲೇ ಇದೆ. ಅದನ್ನು ತೋರಿಸಿದವರು ಯಾರು? ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರಾತ್ ಅಚಿರಾತ್ ಭವ ಮುಕ್ತ ಸೇಂದ್ರಿಯ ಮಾನಸ ನಿಯಮಾತ್ ಏವಂ ದ್ರಕ್ಷ್ಯಸಿ ನಿಜ ಹೃದಯಸ್ಥಂ ದೇವಂ. ಹೃದಯದಲ್ಲೇ ಇರುವ ಶಾಂತಿಯನ್ನು ಗಳಿಸ್ತೀಯಾ? ನಿನ್ನ ಬುದ್ಧಿಯನ್ನು ಬೆಳಗುತ್ತಾ ಇರುವ ಆ ಪರಮಾತ್ಮ ಸ್ವರೂಪವೇ ಶಾಂತಿಯ ಧಾಮ. ಸಿಗ್ತದೆ. ಮನಸ್ಸು ತಳಮಳವಾಗಿ ಕುಣಿಯದಿದ್ರೆ ಯಾಕೆ ಸಿಗಲ್ಲ? ಆದ್ದರಿಂದ ನಮ್ಮನ್ನು ಒಳಗೆ ತಿರುಗಿಸುವಂತಹ ವ್ಯಕ್ತಿ ಗುರುಗಳು. ಬೆಳಿಗ್ಗೆದ್ದು ವಿಷಯಗಳ ಕಡೆಗೆ ಹೋಗುವಂತಹ ತಪ್ಪು ಕೆಲಸ ಮಾಡುವವರು ನಾವು, ಒಳಗೆ ಬಾ ಅಂತ ಕರೆಯುವವರು ಗುರುಗಳು. ಇಂದ್ರಿಯಗಳನ್ನು ದಾಟು, ಮನಸ್ಸನ್ನು ದಾಟು, ಬುದ್ಧಿಯನ್ನು ದಾಟು, ಅಹಂಕಾರವನ್ನು ದಾಟು, ಒಳಗೆ ಬಾ. ಯಾರು? ಭಗವಂತ ಕಾಯ್ತಾ ಇದ್ದಾನೆ. ತನ್ನ ಸ್ವರೂಪವನ್ನು ತೋರಿಸುವುದಕ್ಕಾಗಿ ಭಗವಂತ ಕಾಯ್ತಾ ಇದ್ದಾನೆ. ನಾವು ಒಳಗೆ ಹೋಗಲಿಲ್ಲ ಸ್ವಾಮಿ, ನಾವೇನು ಹೇಳೋದು? ಸ್ವಾಮೀಜಿ ದೇವರ ದರ್ಶನವೇ ಕೊಡ್ತಾ ಇಲ್ಲ. ನಮ್ಮದು ಉಲ್ಟಾನೆ.
ನಾವು ದೇವರ ಮೇಲೆ ಹಾಕೋದು. ದೇವರು ಯಾರ ಮೇಲೆ ಹಾಕೋದು? ಸ್ವಾಮೀಜಿ ಯಾರು ಒಳಗೆ ಬರ್ತಾನೆ ಇಲ್ಲ. ಯಾರನ್ನು ನಂಬೋದೀಗ? ಯಾರನ್ನು ನಂಬೋದು ಇವಾಗ? ಭಗವಂತ ಏನು ಹೇಳೋದು? ಇಲ್ಲಿ ಯಾರು ಬರಲ್ಲ ಒಳಗೆ. ಒಳಗೆ ಹೋದವರು ಹೊರಗೆ ಬರಲ್ಲ ಸ್ವಾಮಿ. ಒಳಗೆ ಹೋದವರು ಹೊರಗೆ ಬರಲ್ಲ. ಯಾಕೆ? ಆನಂದ ಶಾಂತಿ ಯಾರಿಗೆ ಸಿಕ್ಕಿದೆಯೋ ಮತ್ತೆ ಯಾಕೆ ಹೊರಗೆ ಬರ್ತಾನ್ರಿ ಅವನು? ಇಂದ್ರಿಯಗಳನ್ನು ಹಿಡಿಯುವ ಕೆಲಸ ಸಾಧನೆ, ಮನಸ್ಸನ್ನು ಪ್ರಶಾಂತವಾಗಿ ನಿಲ್ಲಿಸಿಕೊಳ್ಳುವ ಕೆಲಸ ಸಾಧನೆ, ಬುದ್ಧಿಯ ಸಮಾಧಾನ. ಏನಾದರೂ ಕೂಡ ಹೊರಗಿನ ಜಗತ್ತು ಯಾವ ರೀತಿಯಲ್ಲಿ ಎಂತೆಂಥ ರೀತಿಯಲ್ಲಿ ಕೆಳಗೆ ಮೇಲೆ ಕುಣಿದರೂ ಕೂಡ ಸಹನೆ ವಜ್ರದ ಕವಚ. ಎಲ್ಲವನ್ನೂ ತಾಳಿಕೊಂಡು ಮನಸ್ಸನ್ನು ಕುಣಿಸಿಕೊಳ್ಳದಿರ್ತೇನೆ ಶಾಂತಿ ಸುಖ ಸಿಗ್ತದೆ. ಆಚಾರ್ಯ ಶಂಕರರು ಅನುಭವಿಸಿದವರು, ಸಂತ ಮಹಾತ್ಮರುಗಳು ಇದ್ದದ್ದೇ ಹಾಗೆ. ಏರು ತಗ್ಗುಗಳ ಮಧ್ಯೆ, ಸುಖ ದುಃಖಗಳ ಮಧ್ಯೆ, ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯದ ಧ್ಯಾನ, ಒಳಗೆ ಉದಾಸೀನ, ಹೊರಗೆ ಸಂಸಾರದ ಭಾರ, ಒಳಗದರ ತಾತ್ಸಾರ, ವರಯೋಗ ಸೂತ್ರವಿದು. ಹೊರಗಿನ ಪ್ರಪಂಚದಲ್ಲಿದ್ದು ಹೆಂಡತಿ ಮಕ್ಕಳ ಜೊತೆಗಿದ್ದು ಇಲ್ಲದ ಹಾಗೆ, ತನ್ನ ಸ್ವರೂಪದಲ್ಲೇ ನಿಂತು ಆನಂದವಾಗಿ ಬದುಕಿದ ಹಾಗೆ ಆ ಬದುಕುವ ಏನೊಂದು ಜಾಣ್ಮೆ, ವರಯೋಗ ಸೂತ್ರವಿದು. ನಮ್ಮ ಹಿರಿಯರು ತೋರಿಸಿಕೊಟ್ಟದ್ದು. ನಮ್ಮ ಹಿರಿಯರು ಸುಳ್ಳು ಹೇಳಿಲ್ಲ ಸ್ವಾಮಿ. ಸತ್ತ ಮೇಲೆ ನಿನಗೆ ಮೋಕ್ಷ ಕೊಡ್ತೇನೆ, ಸತ್ತ ಮೇಲೆ ನಿನಗೆ ಮುಕ್ತಿ ಕೊಡ್ತೇನೆ, ಆ ಥರ ನಮ್ಮ ಹಿರಿಯರು ಗುರುಗಳು ಮೋಸ ಮಾಡಿಲ್ಲ ಸ್ವಾಮಿ. ಜೀವಂತ ಇರುವಾಗಲೇ ಅನುಭವಿಸು ಆನಂದ ಶಾಂತಿ, ನಿನ್ನ ಸ್ವರೂಪ ಇಲ್ಲೇ ಅನುಭವಿಸು, ಜ್ಞಾನವನ್ನು ಗಳಿಸು, ಒಳಗೆ ಬಾ. ಏಳು ದಿವಸಗಳ ಕಾರ್ಯಕ್ರಮ. ಭಜ ಗೋವಿಂದಂ, ಗೋವಿಂದಂ ಭಜ, ಪರಮಾತ್ಮನ ಹತ್ತಿರ ಬಾ, ಒಳಗೆ ತಿರುಗು, ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಅಂತರ್ಮುಖವಾಗಿಟ್ಕೋ, ಆನಂದ ಶಾಂತಿ ಸಿಗ್ತದೆ. ಇದು ಹಿರಿಯರ, ಗುರು ಹಿರಿಯರ ಸಂದೇಶ. ಗೋವಿಂದ ಮಾಧವ ಗೋಪಾಲ ಕೇಶವ ಜಯನಂದ ಮುಕುಂದ ನಂದ ಗೋವಿಂದ ರಾಧೆ ಗೋಪಾಲ ಗೋವಿಂದ ಮಾಧವ ಗೋಪಾಲ ಕೇಶವ. ಪ್ರತಿ ವರ್ಷ 7 ದಿವಸ 8 ದಿವಸ ಈ ಸಭಾಂಗಣವನ್ನು ಉಚಿತವಾಗಿ ಕೊಟ್ಟು ಎಲ್ಲ ಸಹಕಾರವನ್ನು ಕೊಟ್ಟು, ಸ್ವಾಮೀಜಿ ಬನ್ನಿ, ಒಳ್ಳೆ ರೀತಿಯಲ್ಲಿ ಪ್ರವಚನ ಮಾಡಿ 4 ಜನರಿಗೆ ಉಪಕಾರವಾಗಲಿ ಅನ್ನುವ ರೀತಿಯಲ್ಲಿ ಕಮ್ಯುನಿಟಿ ಸರ್ವಿಸ್, ಸಮಾಜಕ್ಕೆ ಒಳಿತಾಗುವ ಕೆಲಸವನ್ನು ಮಾಡ್ತಾ ಇರುವ ಈ ಬಂಟರ ಸಮಾಜ, ಅವರ ಇಡೀ ಸಮಾಜಕ್ಕೆ, ಅಧಿಕಾರಿಗಳಿಗೆ, ಅವರ ಇಡೀ ಸಮಾಜಕ್ಕೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಅವರ ಸಮಾಜಕ್ಕೆ ಯಾವ ರೀತಿಯ ತೊಂದರೆ ಗಲಾಟೆ ಆಗದೇ ಇರುವ ಹಾಗೆ ಎಲ್ಲ ರೀತಿಯ ಸರ್ವತೋಮುಖ ಅಭಿವೃದ್ಧಿ ಆಗಲಿ ಅಂತೇಳಿ ಹೃತ್ಪೂರ್ವಕ ಪ್ರಾರ್ಥನೆ ಮಾಡಿ, ಗಿರಿಧಾರಿ ಗಿರಿಧಾರಿ ಜಯ, ರಾಧೆ ಗೋಪಾಲ
ಗಿರಿಧಾರಿ ಗಿರಿಧಾರಿ ಜಯ, ರಾಧೆ ಗೋಪಾಲ ಘನಶ್ಯಾಮ ಶ್ಯಾಮ ಶ್ಯಾಮ ಜೈ ಜೈ. ರಾಧೆ ಗೋಪಾಲ ಗೋವಿಂದ ಮಾಧವ ಗೋಪಾಲ ಕೇಶವ, ಗೋಪಾಲ ಕೇಶವ. ಶ್ರೀಮದ್ ರಮಾರಮಣ ಗೋವಿಂದ ಗೋ. ಸದ್ಗುರುನಾಥ ಮಹಾರಾಜ್ ಕಿ.